ನೆಗಿ ಅಂದ್ರೆ ಸಾಕು ಸ್ನೇಹಿತರೆ, ಹಾರುತ್ತೆ. ಮಲ್ಕೊಳ ಸಾಕು ಅಂದ್ರೆ ಮಲ್ಕೊಳತ್ತೆ ಸ್ನೇಹಿತರೆ. ನೋಡಿ, ಮಕ್ಕಳು ಮಾತ್ ಕೇಳ್ತಾರಲ್ಲ ಮನೆಯಲ್ಲಿ, ಆ ಮಕ್ಕಳ ರೀತಿಯಲ್ಲಿ ಅವ್ರು ಹೇಳಿದ್ದನ್ನೆಲ್ಲ ಕೇಳುತ್ತೆ, ಚಾಚೆ ತಪ್ಪದೆ. ನನಗೆ ಮಲ್ಕೊಳ, ಏಯ್ ಮಲ್ಕೊಳ, ಮಲ್ಕ. ಸರ್, ಆತರ ಪಳಗ್ಸಕ್ಕೆ ಎಷ್ಟ್ ದಿನ ಬೇಕಾಯ್ತು ನಿಮಗೆ? ಸರ್, ಇದು ಮನೇಲೆ ಹುಟ್ಟಿದ್ರಿಂದ, ಚಿಕ್ಕ ಕರುವಿಂದ ಮನೇಲೆ ಹುಟ್ಟಿದಲ್ವಾ, ಹಂಗೆ ನಮ್ ಜೊತೆ ಬೆರ್ತ ಎಲ್ಲ ಮಾತಾಡ್ತಾ ಹೋಗ್ತದಕ್ಕೆ. ಈಗ ನಾ ಪಿಚ್ಚಲ್ಲಿ ಈಗ ಎಲ್ಲಾರು ದನ ಈಗ ಆ ಕಡೆ ಓಡಿದ್ರೆ, ಈಗ ನಾನು ಎಲ್ಲಿ ಟ್ರ್ಯಾಕ್ ತೋರಿಸ್ಬಿಟ್ಟು ಇಲ್ಲಿ ಓಡಪ್ಪ ಅಂತ ಹೇಳ್ತೀವಿ, ಅಲ್ಲೇ ಓಡೋದದು. ಈಗ ಲೈನ್ ಹೆಂಗ್ ತೋರಿಸ್ತೀವಿ ಅದೇ ಲೈನ್ ಅಲ್ಲಿ ಹೋಯ್ತದೆ. ಸರ್, ನಾನು ಇವಾಗ 2024 ರಿಲೀಸ್ ಆಯ್ತು ಇತ್ಯಾದಿ ಅಂತ ಅಂದ್ಬಿಟ್ಟು, ನಾನೇ ಹೀರೋ ಮಾಡಿದ ಸಿನಿಮಾ. ಅದ್ ಬಿಟ್ರೆ ಇನ್ನ ಒಂದ್ 2-3 ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ. ಇನ್ನ ಧಾರಾವಾಹಿಗಳೆಲ್ಲ ಮಾಡ್ತಾ ಇದೀವಿ. ಓಕೆ ಸರ್, ಧಾರಾವಾಹಿ ಅಂದ ತಕ್ಷಣ ನೋಡಿ ಸ್ನೇಹಿತರ, ಜೀ ವಾಹಿನಿಯಲ್ಲಿ ತುಂಬಾ ಜನ ಎಲ್ಲ ಟಿವಿ ಮುಂದೆ, ಅದ್ರಲ್ಲೂ ನಮ್ಮ ಹೆಣ್ಮಕ್ಳು ಟಿವಿ ಮುಂದೆ ಅಲ್ಲಾಡ್ದಂಗ್ ನೋಡೋ ಅಂತ ಒಂದು ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ಅಂತಿದೆ ನೋಡಿ. ಆ ಧಾರಾವಾಹಿಯಲ್ಲೂ ಕೂಡ ಸ್ನೇಹಿತರೆ ಇವರು ಅಭಿನಯ ಮಾಡಿದ್ದಾರೆ. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕ. ಸ್ನೇಹಿತರೆ ನೋಡಿ, ಈ ದಿನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಪಕ್ಕದ ಗ್ರಾಮ ಸ್ನೇಹಿತರೆ, ಮಂಚೇನಹಳ್ಳಿ ಅಂತೇಳಿ ನೋಡಿ, ಆ ಗ್ರಾಮಕ್ಕೆ ಬಂದಿದ್ದೀನಿ. ನೋಡಿ, ಈ ಮಂಚೇನಹಳ್ಳಿ ಬಗ್ಗೆ ಹೇಳ್ಬೇಕಂದ್ರೆ, ಮನೆ ಮುಂದೆ ರಂಗೋಲಿ ಬಿಟ್ರೆ ಕಾಣುತ್ತೆ ರಂಗು ಸ್ನೇಹಿತರೆ. ನೋಡಿ, ಇಲ್ಲಿನ ರೈತರ ಜೀವನಾಧಾರ ತೆಂಗಿನಿಂದ ಜೀವನ ಮಾಡ್ತಿದ್ದಾರೆ. ನೋಡಿ, ಕಲ್ಪತರು ನಾಡು ಟಿಪ್ಟೂರಿನ ಒಂದು ಬಾರ್ಡರ್ ಇದೆ ಸ್ನೇಹಿತರೆ ಈ ಗ್ರಾಮ. ಇಲ್ಲಿ ನೋಡಿದರು ತೆಂಗುಮಯ, ತುಂಬಾ ಖುಷಿ ಆಗುತ್ತೆ. ನೋಡಿ, ಈ ತೆಂಗಿನ ಮಧ್ಯದಲ್ಲಿ ನೋಡಿ ಒಂದು ಮನೆ ಇದೆ. ಈ ಒಂದು ಮನೆಯಲ್ಲಿ ಒಂದು ಪುಟ್ಟದಾದ ರಾಸು ಇದೆ ಸ್ನೇಹಿತರೆ. ನೋಡಿ, ಈ ರಾಸುವಿನ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈ ಏಕಲವ್ಯ ಅಂತ ನೀವೆಲ್ಲ ಒಂದು ಬಿತ್ತನೆಯ ಹಳ್ಳಿಕಾರ್ ಓರಿ ಬಗ್ಗೆ ಕೇಳಿರ್ತೀರಾ. ನಿಮಗೆಲ್ಲರಿಗೂ ಓರಿ ಗೊತ್ತು. ಸಿಂಹದ ಮರಿ ಸಿಂಹವೇ ಆದಿತ್ತು ಅನ್ನೋ ರೀತಿಯಲ್ಲಿ ಸ್ನೇಹಿತರೆ ನೋಡಿ, ಏಕಲವ್ಯನ ಮಗ ನಿಂತಿದ್ದಾನೆ. ಈ ಏಕಲವ್ಯನ ಮಗನ ಹೆಸರ ಒಂದು ಪ್ರಾಸಬದ್ಧವಾಗಿ ಹೇಳ್ಬೇಕಂದ್ರೆ, ಎಲ್ರು ತಿನ್ನಕ್ ಇಷ್ಟಪಡ್ತಾರೆ ಕುಲ್ಪಿ. ನಮ್ಮ ಮುಂದೆ ನಿಂತಿದ್ದಾನೆ ಜಯಸಿಂಹ MP. ಜಯಸಿಂಹ ಬಂತ ಜಯಸಿಂಹ. ನೋಡಿ ಸ್ನೇಹಿತರೆ, ಇದೇ ಏಕಲವ್ಯನ ಮಗ ಜಯಸಿಂಹ ಅಂತ. ಸುಮಾರು 8 ಬಹುಮಾನಗಳನ್ನ ಗೆದ್ದಿದ್ದಾನೆ ಸ್ನೇಹಿತರೆ. ತುಂಬಾ ಅತ್ಯುತ್ತಮವಾಗಿ ಸಾಕಿರುವ ಒಂದು ಹಳ್ಳಿಕಾರ್ ತಳಿಯ ರಾಸು. ಇವ್ರ ಮನೆಯಲ್ಲಿ ಇದಲ್ಲದೆ ಅನೇಕ ಹಸುಗಳು ಇದಾವೆ, ಮತ್ತೆ ಇನ್ನೂ 2 ಹಳ್ಳಿಕಾರ್ ಕರುಗಳಿದಾವೆ ಸ್ನೇಹಿತರೆ. ನೋಡಿ, ಇವರ ಮನೆಯಲ್ಲೇ ಹುಟ್ಟಿರುವ ರಾಸು ಇದು. ಇದರ 3ನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮಾಚರಣೆ ಸ್ನೇಹಿತರೆ ಈ ದಿನ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ಎತ್ತನ್ನ ಸಾಕ್ತಿರೋರು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ತೆರೆ ಕಂಡಂತಹ ಇತ್ಯಾದಿ ಅಂತ ನಿಮಗೆಲ್ಲ ಒಂದು ಸಿನಿಮಾ ಗೊತ್ತು ನೋಡಿ. ಇತ್ಯಾದಿ ಸಿನಿಮಾದ ನಾಯಕ ನಟರು ಸ್ನೇಹಿತರೆ ಇವರು. ಒಂದು ವಿಷಯದಲ್ಲಿ ಕಾಲಿಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ಬೋದು, ಆದ್ರೆ ಒಂದ್ಸಲನೂ ಭಯ ಪಡಬಾರ್ದು. ಮನಸ್ಸಲ್ಲಿ ಮುದವಾದ ಯೋಚನೆ. ಸ್ನೇಹಿತರೆ ನೋಡಿ, ಇವರೇ ಇತ್ಯಾದಿ ಸಿನಿಮಾದ ನಾಯಕ ನಟರುಗಳು. ನೋಡಿ, ನಮ್ಮ ಚಲನಚಿತ್ರ ರಂಗದವರು ಕೂಡ ಹಳ್ಳಿಕಾರ್ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು ಸ್ನೇಹಿತರೆ. ನಾನಾ ರೀತಿಯ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಪ್ರತಿಯೊಬ್ರು ಕೂಡ ಹಳ್ಳಿಕಾರ್ ಸಂರಕ್ಷಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನೆಗೊಂದು ರಾಸುಗಳನ್ನ ಕಟ್ಟಿರ್ತಾರೆ. ತನ್ನ ಮನೆಯಲ್ಲೇ ಹುಟ್ಟಿರುವಂತಹ ರಾಸು ಸ್ನೇಹಿತರೆ, ಆ ರಾಸುವಿನ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇವತ್ತು. ಮನೆಯಲ್ಲಿರುವ ರಾಸು ಒಂದು ಪ್ರೈಸ್ ಮಾಡ್ತಿದೆ, ಇದು ಕರ್ನಾಟಕದಾದ್ಯಂತ ಗೊತ್ತಾಗ್ತಿದೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದು ಅವ್ರ ಬಾಯಿನೇ ತಿಳ್ಕೊಳ್ತೀನಿ ಸ್ನೇಹಿತರೆ. ಬನ್ನಿ, ಅವರ ಒಂದು ಕಿರು ಪರಿಚಯದ ಮೂಲಕ ಈ ಎತ್ತಿನ ಒಂದು ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರ. ದಯವಿಟ್ಟು ಈ ಎತ್ತಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಮೊದಲಿಗೆ ನಿಮಗೆ ಅಭಿನಂದನೆಗಳು. ಯಾಕಂದ್ರೆ ಈ ರೀತಿಯಾದ ಒಂದು ಸೇವೆ ಸಲ್ಲಿಸ್ತಿದ್ರ ಚಿತ್ರರಂಗದಲ್ಲಿ, ಅದ್ರ ಜೊತೆಲಿ ಹಳ್ಳಿಕಾರನು ಕೂಡ ರಕ್ಷಣೆ ಮಾಡ್ತಾ ಇದ್ರ. ಅದಕ್ಕಾಗಿ ಸರ್ ಮೊದಲಿಗೆ ಇನ್ನೂ ಒಂದು ನಿಮ್ಮ ಎತ್ತಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬಾ ಥ್ಯಾಂಕ್ಸ್ ಸರ್. ಮೊದಲನೇದಾಗಿ ನೀವು ನಮ್ಮೂರ್ ಗಂಟೆ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್. ನೀವು ತುಂಬಾ ಧನ್ಯವಾದಗಳು ಸರ್. ಇವತ್ತು ಹಳ್ಳಿಕಾರ್ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಕೈ ಜೋಡಿಸ್ತಿದ್ದಾರೆ. ಅದ್ರಲ್ಲೂ ಕೂಡ ನೀವು ಚಿತ್ರರಂಗದವರಾಗಿ ನೀವು ಕೈ ಜೋಡಿಸ್ತಾ ಇದ್ದೀರಾ. ನಿಮ್ ಮನೆಯಲ್ಲೇ ಹುಟ್ಟಿರುವ ರಾಸು, ಇದ್ರ ಮೇಲೆ ತುಂಬಾ ಅಪಾರವಾದ ಪ್ರೀತಿ ಇಟ್ಕೊಂಡಿರ್ತೀರಾ. ಪ್ರೀತಿ ಸರ್. ಸರ್, ಇದು ಅಂದ್ರೆ ಇದು ಮನೇಲೆ ಹುಟ್ಟಿದ್ದು. ನಿಮ್ಗೆಲ್ಲ ಗೊತ್ತಿರ್ಬೋದು ಏಕಲವ್ಯ ಅಂತ, ಅದ್ರ ಮಗ ಇದು. ಈಗ ನಾವೇ ನಮ್ಮ ಮನೇಲಿ ಹಳ್ಳಿ ಕರಸು ಇದೆ ತೋರಿಸ್ತಿನಲ್ಲಿ. ಆ ಹಸುನ ಕ್ರಾಸ್ ಮಾಡಿಸಿ
ಈಗ ಅದ್ರಲ್ಲೇ ಹುಟ್ಟಿದಂತ ಕರು ಇದು. ಓಕೆ ಸರ್. ಸಾಕಿ ಇವಾಗ ಚೆನ್ನಾಗ್ ಸ್ಪೀಡ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ವಿ ಕಣಕ್ಕೆ. ಚೆನ್ನಾಗ್ ಸ್ಪೀಡ್ ಮಾಡ್ತು. ಮಾಡ್ತಲ್ಲ ಅಂದ್ಬಿಟ್ಟು ಆಡಿಸ್ತಾ ಇದೀವಿ. ಈಗ ಪರವಾಗಿಲ್ಲ, ಪ್ರೈಸ್ ಹೊಡಿತಾ ಇದೆ. ಹೌದಾ ಚೆನ್ನಾಗ್ ಮಾಡ್ತಾ ಇದೆ ಸರ್. ಅಂದ್ರೆ ಎಷ್ಟು ಬಹುಮಾನ ಗೆದ್ದಿದೆ ಇದು? ಸರ್. ಇದು ಒಂದ್ 8 ಬಹುಮಾನ ಗೆದ್ದಿದೆ. ಗೆದ್ದಿದೆ. ಒಂದ 20-21 ಕಣಗ್ ಹಾಕಿದಿವಿ. ಒಂದ್ 8 ಬಹುಮಾನ ಗೆದ್ದಿದೆ. ಹೌದಾ ಸರ್. ಎಷ್ಟರಲ್ಲಿದೆ ಸರ್ ಇದು? ಸರ್ ಇವಾಗ ಇದು 2 ಅದೊಂದ್ ಸ್ವಲ್ಪ ನಮ್ ಜನಗಳಿಗೆ ಡೌಟ್. ಒಂದ್ ಸ್ವಲ್ಪ ಬೇಕಾದ್ರೆ ಹತ್ರ ಗಿಡ ತೋರ್ಸ್ಬಿಡಿ. ಎರಡಲ್ಲಿ ಇವಾಗ 2. ಹೌದಾ ಏನ್ ಡೌಟ್ ಸರ್ ಜನಕ್ಕೆ? ಸರ್ ಅದೇ 4 ಹಿಂಗ್ ಬೆಳೆದೈತಲ್ಲ ಕರ ಅಂತ. ಈಗ ಇದು ಪಿಚ್ ಹಾಕೊಂಡ್ ಹೋದವಾಗ ಈಗ 2 ಜಯಸಿಂಹ 4 ಅಂತೆ, ಹಿಂಗೆ ಅದ್ ಕಟ್ಸಕ್ ಬಿಡಬಾರ್ದು ಹಂಗೆ ಹಿಂಗೆ ಅಂತ ಹಿಂಗೆಲ್ಲ ಮಾತಾಡ್ತಾರೆ. ಅದಕ್ಕೆ ಒಂಚೂರು ನಿಮ್ ವಿಡಿಯೋ ಮುಖಾಂತರ ಎಲ್ಲರೂ ನೋಡ್ಕೊಬಿಡ್ಲಿ ಅಂತ. ಇನ್ನು 2 ಇನ್ನು 2 ಹಿಂಗ್ ಕರು ಅಂತ. ನೋಡಿ ಸ್ನೇಹಿತರೆ, ಎತ್ತಿನ ಒಂದು ಗುಣಮಟ್ಟದ ದೇಹವನ್ನ ನೋಡಿ ಎಲ್ಲರೂ 4 ಅಂತೇಳಿ ವಾದಿಸ್ತಾರಂತೆ. ನೋಡಿ ಅಷ್ಟು ಚೆನ್ನಾಗಿ ಸಾಕಿದರೆ, ಆದ್ರೆ ಇದು 4 ರಾಸಲ್ಲ ಸ್ನೇಹಿತರೆ, ಕೇವಲ 2 ಅಲ್ಲಿನ ಒಂದು ಮುದ್ದಾದ ಕರು. ಅದ್ರಲ್ಲೂ ನೋಡಿ ಏಕಲವ್ಯ, ಅದು ಎಷ್ಟು ಹೆಸರು ಮಾಡಿದೆ, ತುಂಬಾ ಅಭಿಮಾನಿಗಳನ್ನ ಹೊಂದಿದೆ ಸ್ನೇಹಿತರೆ. ಒಂದು ಬಿತ್ತನೆ ಹೋರಿ ಏಕಲವ್ಯನ ಒಂದು ಮಗ ಸ್ನೇಹಿತರೆ. ಏಕಲವ್ಯನ ಮಗ ಅಲ್ವಾ, ಹಾಗಾಗಿ ನೋಡಕ್ ತುಂಬಾ ಮುದ್ದಾಗಿ ಏಕಲವ್ಯನ ತರನೇ ದೃಢವಾದ ಒಂದು ಮೈಕಟ್ಟನ್ನ ಹೊಂದಿದ್ದಾನೆ. ಇವಾಗ ಹಿಂಗೆಲ್ಲ ಬೆಳಿಬೇಕು ಅಂತಂದ್ರೆ ಚಿಕ್ಕದ್ರಲ್ಲಿ ಚೆನ್ನಾಗಿ ತಾಯಿ ಹಾಲು ಕುಡಿಸಿ ಬೆಳೆಸಿ, ಆಮೇಲೆ ಇವತ್ತುವರೆಗೂ ಹಾಲು ಕುಡಿತಾನೆ ಇದ್ದಾನೆ. ಇವತ್ತು ಬೆಳಗ್ಗೆ 1 ಲೀಟರ್ ಸಂಜೆ 1 ಲೀಟರ್ ಹಾಲು ಕುಡಿತಾನೆ. ದಿನ ಮೊಟ್ಟೆ ತಿನ್ನಿಸ್ತೀವಿ. ಈಗ ರೇಸ್ಗೆ ಅಂದ್ಮೇಲೆ ಅದಕ್ಕೆ ಆದಂತ ತಯಾರಿ ಇರ್ತದೆ. ಇವಾಗ ತಿಂಡಿ ಎಲ್ಲ ಕೊಡ್ಬೇಕಾಗ್ಬರ್ತದೆ. ಇವಾಗ ಕಾಳುಗಳು ಎಲ್ಲ ಕೊಟ್ಟು ಸಾಕ್ತಾ ಇದೀವಿ. ಸ್ನೇಹಿತರೆ, ಇನ್ನೊಂದು ನೋಡಿ, ಇವ್ರು ಇರೋದು ಬೆಂಗಳೂರಲ್ಲಿ. ಇವ್ರು ಇಲ್ಲಿ ಬಂದಾಗ ಎಷ್ಟು ಚೆನ್ನಾಗ್ ಅದ್ರದ್ದು ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಅಂದ್ರೆ ನೋಡಕ್ ಖುಷಿ ಆಗುತ್ತೆ. 2 ಕಣ್ಣು ಸಾಲದು. ನೋಡಿ ಇವ್ರು ಅದನ್ನ ನೆಗೆಯಿಂದ್ರೆ ಸಾಕು ಸ್ನೇಹಿತರೆ, ಆರುತ್ತೆ. ಮಲ್ಕೊಳ ಸಾಕು ಅಂದ್ರೆ ಮಲ್ಕೊಳತ್ತೆ ಸ್ನೇಹಿತರೆ. ನೋಡಿ ಮಕ್ಕಳು ಮಾತ್ ಕೇಳ್ತಾರಲ್ಲ ಮನೆಯಲ್ಲಿ, ಆ ಮಕ್ಕಳ ರೀತಿಯಲ್ಲಿ ಅವ್ರು ಹೇಳಿದ್ದನ್ನೆಲ್ಲ ಕೇಳುತ್ತೆ, ಚಾಚೆ ತಪ್ಪದೆ. ಕೊನೆಗೆ ಮಲ್ಕೊಳ ಮಲ್ಕೊಳ ಮಲ್ಕ. ಸರ್ ಆತರ ಪಳಗ್ಸಕ್ಕೆ ಎಷ್ಟ್ ದಿನ ಬೇಕಾಯ್ತು ನಿಮಗೆ? ಸರ್ ಇದು ಮನೇಲೆ ಹುಟ್ಟಿದ್ರಿಂದ, ಚಿಕ್ಕ ಕರುವಿಂದ ಮನೇಲೆ ಹುಟ್ಟಿದ್ದಲ್ವಾ, ಹಂಗೆ ನಮ್ ಜೊತೆ ಬೆರ್ತ ಎಲ್ಲ ಮಾತು ಅರ್ಥ ಆಗುತ್ತದಕ್ಕೆ. ಈಗ ನಾ ಪಿಚ್ಚಲ್ಲಿ ಈಗ ಎಲ್ಲಾರು ದನ ಈಗ ಆ ಕಡೆ ಓಡಿದ್ರೆ, ಈಗ ನಾನು ಎಲ್ಲಿ ಟ್ರ್ಯಾಕ್ ತೋರ್ಸ್ಬಿಟ್ಟು ಇಲ್ಲಿ ಓಡಪ್ಪ ಅಂತ ಹೇಳ್ತೀವಿ, ಅಲ್ಲೇ ಓಡೋದದು. ಈಗ ಲೈನ್ ಹೆಂಗ್ ತೋರಿಸ್ತೀವಿ ಅದೇ ಲೈನ್ ಅಲ್ಲಿ ಹೋಯ್ತದೆ. ಹಂಗ ಒಂಥರ ಎಲ್ಲಾ ಮಾತು ಕೇಳ್ತದೆ. ಈಗ ಚಿಕ್ಕದ್ರಿಂದ ಹೇಳ್ಕೊಡ್ತಾ ಮಲ್ಕೊಳಪ್ಪ ಅಂದ್ರೆ ಮಲ್ಕತಾನೆ, ಎದಳ್ತದೆ, ಬಾ ಅಂದ್ರೆ ಬತ್ತಾನೆ. ಹಂಗಾಗಿ ಚೆನ್ನಾಗ್ ಒಕ್ಕಡೆ ಇದ್ದಂಗೆ ಮಗಂಗಿಂತ ಹೆಚ್ಚಾಗಿ ಒಂಥರ. ಸರ್ ಈಗ ಇನ್ನೊಂದು, ನಿಮ್ಮ ಪರಿಚಯ ತುಂಬಾ ಮುಖ್ಯವಾದದ್ದು. ಸರ್ ಇವತ್ ನೀವು ಚಿತ್ರರಂಗದಲ್ಲಿ ಇದ್ದೀರಾ, ಅನೇಕ ಧಾರಾವಾಹಿಗಳಲ್ಲೂ ಕೂಡ ನಟನೆ ಮಾಡಿದೀರಾ. ಸರ್ ಈ ಒಂದು ಫೀಲ್ಡ್ ನಿಮಗೆ ಇಷ್ಟಪಟ್ಟಿದ್ದು ಕಾರಣ? ಸರ್ ಇದು ಈಗ ನಮ್ಮ ತಾತ ಮುತ್ತಾತ ಈಗ ನಮ್ ತಂದೆ ಎಲ್ಲ ರೈತರಾಗಿರೋದ್ರಿಂದ ಮುಂಚೆಯಿಂದನೂ ದನಗಳು ಇದಾವಲ್ಲ ಮನೇಲಿ, ಅದೊಂದ್ ಪ್ರೀತಿ. ಇವಾಗ ರೈತರ ಮಕ್ಳು ಅಂದ್ಮೇಲೆ ಜಮೀನು, ಹೊಲ, ರಾಸುಗಳು, ಹಳ್ಳಿಕಾರು, ಇನ್ನ ಎಲ್ಲ ಅದು ಅದಾಗೆ ಬಂದ್ಬಿಡ್ತದೆ. ನಾವೇನ್ ಬರ್ಸ್ಕೋಬೇಕಾಗಿಲ್ಲ ಅಂತ. ಈಗ ನಮ್ ತಂದೆ ತಾತರ ಬ್ಲಡ್ ಲೈನ್ ಇರೋದ್ರಿಂದ ಹಂಗಾಗಿ ಬತ್ತು. ಬಟ್ ಇವಾಗ ಈಗ ನಡುವೆ ಚೆನ್ನಾಗ್ ಸ್ಪೀಡ್ ಇದ್ದಲ್ಲ ಅಂತ ಒಂದ್ಸಲ ನೋಡೋಣ ನಾವು ಎಲ್ಲಾ ಹಾಕ್ತಾರಲ್ಲ ಅಂದ್ಬಿಟ್ಟು ಹಾಕಿದ್ವಿ. ಚೆನ್ನಾಗ್ ಸ್ಪೀಡ್ ಇದ್ದ ಅಂತ ಅಂದ್ಬಿಟ್ಟು ಇವಾಗ ಪ್ರೈಸ್ ಗೆಲ್ತಾ ಇದ್ದಾನೆ. ಹಂಗೆ ಸಾಕ ನಡ್ಸ್ಕೊ ಹೋಯ್ತಾ ಇದ್ವಿ. ಸರ್ ಇದಕ್ಕೆ ಜಯಸಿಂಹ MP ಅಂತ ಹೆಸರು ಬಂದಿದ್ದು? ಸರ್ ನಮ್ಮನೇಲಿ ಈಗ ಒಬ್ಬ ಲೇಬರ್ ಇದ್ದ ಮುಂಚೆ, ಅವನಿಗೆ ನನ್ನ ಹೆಸರು ಜಯಸಿಂಹ ಅಂತವ. ಅದಕ್ಕೆ ಅವ್ನು ಹುಡ್ತಾವಾಗ ಜಯಸಿಂಹ ಅಂತ ಅವನೇ ಕರ್ದ. ಅದ್ ಹಂಗೆ ನಿಂತ್ಕೊಂಡ್ಬಿಟ್ಟಿದೆ ಜಯಸಿಂಹ. ನೋಡಿ ಸ್ನೇಹಿತರೆ, ಇವ್ರ ಪೂರ್ತಿ ಹೆಸರು ಸಚಿನ್ ಜಯಸಿಂಹ ಅಂತ. MP ಅಂದ್ರೆ ಇವರ ತಂದೆ ತಾಯಿಯ ಹೆಸರಂತೆ ನೋಡಿ. ಹಂಗಾಗಿ ಇವ್ರ ಮನೆಯಲ್ಲಿ ಕೆಲಸ ಮಾಡ್ತಿರುವಂತ ಲೇಬರ್ ಇವ್ರ ಹೆಸರನ್ನೇ ಇದಕ್ಕೆ ಇಟ್ಟಿದ್ದಾರೆ. ಅವತ್ತಿನದೇ ಜಯಸಿಂಹ MP ಆಗ್ಬಿಟ್ಟಿದೆ ನೋಡಿ. ಆಲ್ಮೋಸ್ಟ್ ಈ ನಮ್ಮ ಚನ್ನರಾಯಪಟ್ಟಣದಲ್ಲಾಗಿರ್ಬೋದು, ಮಂಡ್ಯ ಸೈಡ್, ಚಿಕ್ಕಮಗಳೂರು ಸೈಡ್ ಚಕ್ಕಡಿ ಗಾಡಿ ಅಭಿಮಾನಿಗಳಿಗೆ ಎತ್ತು ತುಂಬಾ ಜನಕ್ಕೆ ಗೊತ್ತು ಸ್ನೇಹಿತರೆ. ತುಂಬಾ ಪಾಪ್ಯುಲರ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಬಹುಮಾನಗಳನ್ನು ಅಷ್ಟೇ ಇವ್ರ ಮನೇಲಿ ಸ್ನೇಹಿತರೆ ಜೋಡಿಸಿದ್ದಾರೆ ಶೋಕೇಸ್ ಹತ್ರ. ಮನುಷ್ಯನ ಹತ್ರದ ಬಹುಮಾನ ಇದ್ರಷ್ಟೇ ಹತ್ರದ ಬಹುಮಾನ ಇದು ಗೆದ್ದಿದೆ ಅಲ್ವಾ ಸರ್? ಸರ್ ಗೆದ್ದಿದೆ. ಸರ್ ಮತ್ತೆ ನೀವು ಯಾವ್ಯಾವ ಚಿತ್ರದಲ್ಲಿ ಅಭಿನಯ ಮಾಡಿದೀರಾ? ಸರ್ ನಾನು ಇವಾಗ 2024 ರಿಲೀಸ್ ಆಯ್ತು ಇತ್ಯಾದಿ ಅಂತ ಅಂದ್ಬಿಟ್ಟು, ನಾನೇ ಹೀರೋ ಆಗಿ ಮಾಡಿದ ಸಿನಿಮಾ. ಅದ್ ಬಿಟ್ರೆ ಇನ್ನ ಒಂದ್ 2-3 ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ. ಇನ್ನೇನ್ ಧಾರಾವಾಹಿಗಳೆಲ್ಲ ಮಾಡ್ತಾ ಇದೀವಿ. ಓಕೆ ಸರ್, ಧಾರಾವಾಹಿ ಅಂದ ತಕ್ಷಣ ನೋಡಿ ಸ್ನೇಹಿತರ, ಜೀ ವಾಹಿನಿಯಲ್ಲಿ ತುಂಬಾ ಜನ ಎಲ್ಲ ಟಿವಿ ಮುಂದೆ, ಅದ್ರಲ್ಲೂ ನಮ್ಮ ಹೆಣ್ಮಕ್ಳು ಟಿವಿ ಮುಂದೆ ಅಲ್ಲಾಡ್ದಂಗ್ ನೋಡೋ ಅಂತ ಒಂದು ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ಅಂತಿದೆ ನೋಡಿ. ಆ ಧಾರಾವಾಹಿಯಲ್ಲೂ ಕೂಡ ಸ್ನೇಹಿತರೆ ಇವರು ಅಭಿನಯ ಮಾಡಿದ್ದಾರೆ. ಸರ್ ಅದ್ರಲ್ಲಿ ಯಾವ ರೀತಿಯಾದ ಒಂದು ಅಭಿನಯ ಮಾಡಿದ್ದಾರೆ? ಸರ್ ಅದ್ರಲ್ಲಿ ಒಂದು ಮ್ಯಾನೇಜರ್ ಕ್ಯಾರೆಕ್ಟರ್ ಇತ್ತು. ಆಗ ಒಂದು ವೀಕ್ ಏನೋ ಬಂತದು, ಅವಾಗ ಮಾಡಕ್ ಹೋಗಿದ್ವಿ. ಮಾಡ್ತಾ ಇದೀವಿ. ಹಂಗೆ ನಮ್ಗೆ ಪರ್ಮನೆಂಟ್ ಆಗಿ ಸೀರಿಯಲ್ ಅಲ್ಲಿ ಮಾಡಕ್ ಹೋಗ್ಲಿಲ್ಲ. ಅವಾಗ ಸಿನಿಮಾಗಳು ನಡೀತಿದ್ರಿಂದ ಹೋಗಕ್ ಆಗ್ಲಿಲ್ಲ. ಅದ್ ಹೋದ್ಮೇಲೆ ಏನ್ ಮಾಡಕ್ ಆಗಲ್ಲ ಅಂತ ಇವಾಗ ಟ್ರೈ ಮಾಡ್ತಿದೀವಿ. ಇವಾಗ ಸಿಕ್ಕಿದ್ರೆ ಸೀರಿಯಲ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅದ್ರಲ್ಲಿ ಅಭಿನಯ ಇದೆ? ಹಾ ಸರ್ ಇದೆ.
ತುಂಬಾ ಜನ ಸ್ನೇಹಿತರೆ ಇವ್ರನ್ನ ಎಲ್ಲಿ ನೋಡಿದ್ರು ಪಾಪ್ಯುಲರ್ ಇದೆ ಫೇಸ್ ಯಾರಾದ್ರೂ ರೆಕಗ್ನೈಸ್ ಮಾಡೇ ಮಾಡ್ತಾರೆ. ಸರ್ ನಿಮ್ಮಂತವ್ರು ರೇಸಿಗೆ ಹೋದಾಗ ಜನ ಯಾವ ತರ ನಿಮ್ಮನ್ನ ಪ್ರೀತಿ ಮಾಡ್ತಾರೆ? ಇಲ್ಲ ಸರ್, ಎಲ್ಲಾ ಚೆನ್ನಾಗ್ ಮಾತಾಡಿಸ್ತಾರೆ. ಒಂದ್ ಇದ್ ಮಾಡಿ ಎಲ್ಲಾರು ಒಂದ್ ಪ್ರೀತಿ ಅಭಿಮಾನ ಇರ್ತದಲ್ವಾ, ಹಿಂಗ್ ಮಾಡ್ತಾ ಇದಾರ ಅಂತವಾ ಚೆನ್ನಾಗ್ ಮಾತಾಡಿಸ್ತಾರ, ಅದ್ರಲ್ಲಿ ಏನಿಲ್ಲ ಸರ್. ಇನ್ನೊಂದು ಖುಷಿ ವಿಷಯ ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ಇದ್ಕೊಂಡು ನೀವು ಈ ಒಂದು ಫೀಲ್ಡ್ ಅನ್ನ ತುಂಬಾ ಇಷ್ಟ ಪಡ್ತಿದ್ದೀರಾ ಸರ್. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇವಾಗ ಏನಪ್ಪಾ ಅಂತಂದ್ರೆ ನಮ್ಗೆ ಅದೊಂದ್ ಪ್ರೀತಿ ಸರ್. ಈಗ ಫೀಲ್ಡ್ ಅನ್ನೋದ್ಕಿಂತ ಈ ದನ ಕರು ಅದೊಂದ್ ಪ್ರೀತಿ. ಇವಾಗ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಚಟ ಇರ್ತವೆ. ಈಗ ಒಬ್ರಿಗೆ ಕುಡಿಯೋ ಚಟ, ಒಬ್ರಿಗೆ ಸೇದ ಚಟ, ಒಬ್ರಿಗೆ ಇನ್ನೊಂದ್ ಚಟ ಇದ್ರೆ ನಮ್ಗೆ ಇದೊಂದು ಹಳ್ಳಿಕಾರ್ ಸಾಕ ಚಟ. ಈಗ ಇದು ಸಾಕದ್ರಲ್ಲಿ ನಮ್ಗೆ ಒಂಥರ ಇದು ಪ್ರೀತಿ ಇದೆ. ಈಗ ಇನ್ನೊಂದು ಹ್ಯಾಬಿಟ್ಸ್ ಮಾಡಿ ಖರ್ಚು ಮಾಡೋ ಬದ್ಲು ಅದ್ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕ್ತಾ ಇದೀವಿ. ಅದ್ರ ಪ್ರೀತಿ ನೀವೇ ನೋಡ್ತಾ ಇದೀರಿ ಈಗ ಎಷ್ಟ್ ನಮ್ ನಚ್ಕೊಂಡ್ ಐತದ ಅಂತ ಅಂದ್ಬಿಟ್ಟು ಹಂಗ್ ಸಾಕಿರೋದಕ್ಕೆ. ಹಂಗಾಗಿ ಅದೊಂದ್ ಖುಷಿ ಸರ್ ನಮ್ಗೆ ಸಾಕಕ್ಕೆ. ಸರ್ ನಿಮ್ಮಂತವ್ರೆಲ್ಲ ಈ ತರ ಒಂದು ಫೀಲ್ಡ್ ಬಂದ್ರೆ ಇದಕ್ಕೆ ಇನ್ನೂ ಒಂದು ಒಂಥರ ಆಯಸ್ ಜಾಸ್ತಿ ಆದಂಗೆ ಈ ಫೀಲ್ಡ್ ಹೌದು ಅಲ್ವಾ? ಯಾಕಂದ್ರೆ ಎಲ್ಲರೂ ಕೂಡ ಈ ಒಂದು ಫೀಲ್ಡ್ ಅಲ್ಲಿ ಇರ್ತಾರೆ ಅಂದಾಗ ನಾಳೆ ದಿನ ಯಾರು ಇದ್ರ ಬಗ್ಗೆ ಮಾತಾಡಕ್ ಆಗಲ್ಲ. ಪ್ರತಿಯೊಬ್ಬರಿಗೂ ಒಂದು ಇಷ್ಟವಾಗಿರೋಂತ ಒಂದು ಕ್ರೀಡೆಯಾಗಿ ಉಳ್ಕೊಳ್ಳೋದು ಸರ್. ಎಲ್ಲಾ ಮಾಡ್ಬೇಕಂದ್ರೆ ಕೆಲವರು ಹೇಳ್ತಾರೆ ಹೊಡಿತಾರೆ ಅಂತ, ಬಟ್ ಯಾರು ಮನೆ ಹತ್ರ ಸಾಕದ್ ನೋಡಿಲ್ಲ ಅವರು. ಈಗ ಇವತ್ತು ಇದಕ್ಕೆ ನಾವ್ ಮೊಟ್ಟೆ ತಿಂತೀವೋ, ಇಲ್ಲ ನಾವ್ ಹಾಲು ಕುಡಿತೀವೋ, ಇಲ್ಲ ನಾವ್ ಊಟ ತಿಂತೀವೋ ಅದ್ ಗೊತ್ತಿಲ್ಲ. ಬಟ್ ಅವನಿಗೆ ಟೈಮ್ ಏನ್ ಬೇಕು ಅದ್ ನಾವ್ ಮಾಡೇ ಮಾಡ್ತೀವಿ. ಈಗ ಬೆಣ್ಣೆ ಮೊಸರು ಎಲ್ಲ ಯಾರು ತಿನ್ನಿಸ್ತಾರೆ? ಈಗ ಅದೊಂದು ನಿರೀಕ್ಷೆ, ನಾನ್ ಗೆಲ್ಲೇಬೇಕು ನನ್ನ ಎತ್ತು. ಈಗ ಅದು ಬೇರೆ ಕಡೆ ಹೋದಾಗ ಪ್ರೈಸ್ ಹೊಡಿಲೇಬೇಕು ಅನ್ನೋ ಆಸೆಯಿಂದ ಹಂಗ್ ಸಾಕ್ತಾರೆ. ಬಟ್ ಅಲ್ಲಿ ಹಂಗ ಅದು ಓಡೋದೊಂದ್ ಸ್ಪರ್ಧೆನೇ ಇಲ್ಲ ಅಂತಂದ್ರೆ ಯಾರು ಸಾಕ ಇಂಟ್ರೆಸ್ಟ್ ಬರಲ್ಲ ಅವಾಗ. ಇಷ್ಟೊಂಥರ ಖರ್ಚು ಮಾಡಿ ಸಾಕಂತ ನೆಸೆಸಿಟಿ ಏನಿದೆ ಅನ್ಕೊಬಿಡ್ತಾರೆ ಜನ. ಈಗ ನಿಮ್ಗೆ ಗೊತ್ತಿರೋದ್ರಿಂದ ಇವಾಗೆಲ್ಲ ಟ್ರ್ಯಾಕ್ಟರ್ ಈ ಮಿಷಿನರಿ ಬಂದಿರೋದ್ರಿಂದ ಎತ್ತುಗಳಲ್ಲಿ ಮಾಡೋಂತ ಕೆಲಸಗಳು ಯಾವ್ದು ಇಲ್ಲ. ಈಗ ನೀವು ನೋಡಿದಂಗೆ ಯಾವ್ದು ಎತ್ತುಗಳಲ್ಲಿ ಮಾಡೋಂತ ಕೆಲಸಗಳಿಲ್ಲ. ಹಾಗಾಗಿ ಇದೊಂದು ಕ್ರೀಡೆ ಇರೋದ್ರಿಂದ ನಮ್ಮ ಹಳ್ಳಿಕಾರ್ ಸಂತತಿ ಆಗ್ಲಿ, ಇವಾಗ ದನಗಳು ಗೋದನಗಳಾಗ್ಲಿ ಸ್ವಲ್ಪ ಉಳಿಸ್ತಾ ಇದಾರೆ. ಈಗ ಅದು ಬೇಡ ಹಂಗೆ ಹಿಂಗೆ ಕೆಲವ್ರು ಹೇಳ್ತಾರೆ ಬಡಿತಾರೆ ಅಂತ ಅಂದ್ಬಿಟ್ಟು ಏನೋ ಒಂದಿನ ಹೊಡಿತಾನೆ, ಇನ್ನೊಂದ್ ತಿಂಗಳು ಮುದ್ಸಿ ಅದಕ್ಕೆ ಏನ್ ಬೇಕಾ ತಿನ್ಸಿ. ಈಗ ನಾವ್ ಇದಕ್ಕೆ ಬಿಸ್ನೆಸ್ ನಾನು ಹೇಳ್ದಲ್ಲೇ ಮಾಡ್ಸಲ್ಲ. ಈಗ ತಣ್ಣೀರಲ್ಲಿ ಸ್ನಾನ ಮಾಡ್ಸಲ್ಲ ನಾವು. ಈಗ ಅವ್ನಿಗೇನ್ ಬೆಣ್ಣೆ ಬೇಕೋ ಮೊಸರು ಏನ್ ಬೇಕು ಅದೆಲ್ಲ ತಿನ್ನಿಸ್ತೀವಿ. ಏನ್ಕೆ ಅದೊಂದ್ ಗೆಲ್ಬೇಕು ಅನ್ನೋ ಒಂದು ಆಟಕ್ಕೆ. ಹಂಗಾಗಿ ಮಾಡ್ತಾ ಇದೀವಿ ಸರ್. ಈಗೆಲ್ಲ ನಮ್ ಕಡೆ ಎಲ್ಲ ಹಳ್ಳಿ ಕಡೆ ಜನ ಹೆಂಗ್ ಮಾಡ್ಬಿಟ್ಟಿದ್ರೆ ಹಾಲು ಉತ್ಪಾದನೆ ಮಾಡೋಕೋಸ್ಕರ ಈ ಸೀಮೆಸ್ಗಳಿಂದ ಬಿದ್ದ್ಬಿಡ್ತಾರಲ್ಲ. ಈಗ ಅದು ಬೇಕು, ಬಟ್ ರೈತರಿಗೆ ಈಗ ದುಡಿಮೆಗಾಗಿ ಬೇಕದು. ಬಟ್ ಆದ್ರೆ ಒಂದು ಹಸು ಇಟ್ಕೊಳ್ಳಿ ಮನೇಲಿ, ಈಗ ಕರುನು ಬೆಳೆಯುತ್ತೆ ಮನೇಲಿ. ಇವಾಗ ಸರ್ ಮಕ್ಳಿಗಾಲಿ ಕುಡಿಯಕ್ಕೆ ಹಾಲಿಗೆಲ್ಲ ಬಹಳ ಚೆನ್ನಾಗಿರ್ತದೆ. ಈಗ ಈ ಇದ್ರಲ್ಲಿ ಇರೋದೇ ಬೇರೆ ಅಂಶ, ಇವಾಗ ಸೀಮೆಸು ಹಾಲಲ್ಲಿ ಇರೋದೇ ಬೇರೆ. ಬಟ್ ಇದೇ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ಒಂದು ಹಸು ಇಟ್ಕೊಂಡು ಸಾಕಿದ್ರೆ ಹಳ್ಳಿಕಾರು ಅಭಿವೃದ್ಧಿ ಆಗುತ್ತೆ. ಮತ್ತೆ ಹಿಂಗೆ ಒಂದ್ ಒಳ್ಳೊಳ್ಳೆ ಕರುಗಳು ಬಿದ್ರೆ ಹಿಂಗ್ ಒಂಥರ ಹೆಸರು ಮಾಡ್ತವೆ. ಇಲ್ಲ ಶೋಕಿ ನಿಂತ್ಕತವೆ, ಶೋಕಿ ದನ ಆಯ್ತವೆ, ಇಲ್ಲ ಬೀಜದೋರಿ ಆಯ್ತವೆ, ಇಲ್ಲ ಸ್ಪೀಡ್ ಇದ್ರೆ ರೇಸ್ ಎತ್ತಾಯ್ತವೆ. ಯಾವ್ದಾರ ಮಾಡ್ಬೋದು. ಒಟ್ನಲ್ಲಿ ಎಲ್ಲಾರು ರೈತರುಗಳು ಒಂದ್ ಹಳ್ಳಿಕಾರ್ ಇಟ್ಕೊಂಡು ಸಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಸರ್ ಈಗ 4 ಹಸು ಸೀಮೆ ಹಸು ಸಾಕ್ತಾ ಇರ್ತಾರೆ, ಅದ್ರ ಜೊತೆಲಿ ಒಂದ್ ಕರು ಇದ್ರೆ ಅದನ್ನ ಸಾಕ್ತಂಗೆ ಆಗಲ್ಲ. ಹೌದೌದು, ಅದೇನ್ ಗೊತ್ತಾಗಲ್ಲ. ಈಗ ಅದೇ ಅದ್ರಲ್ಲಿ ಹಾಕ ಮೇವ್ ಇತ್ಕೊಂಡ್ ಸ್ವಲ್ಪ ಹಾಕಿ ಇದು ತಿನ್ಕೊಳ್ಳುತ್ತೆ. ಈಗ ಅದಕ್ಕಾಗ ತಿಂಡಿ ಇದಕ್ಕೆ ಹಾಕಿರೋ ಒಂದ್ ಸ್ವಲ್ಪ ತಿನ್ಕೊಳ್ಳುತ್ತೆ. ಹಂಗಾಗಿ ಮಾಡ್ಬೇಕು ಅಂತ ಹೇಳ್ತೀವಿ ಸರ್ ಎಲ್ಲಾರು. ಈಗ ನಮ್ದಿದು ಇವಾಗ ತಾಯಿ ಮೂಲ ಹಳ್ಳಿಕಾರು ನಮ್ ಕರ್ನಾಟಕನೇ. ಹಂಗಾಗಿ ನಾವೇ ಬಿಟ್ಬಿಟ್ರೆ ಈಗ ಬೇರೆ ಕಡೆಯವರೆಲ್ಲ ಬಂದು ಲಕ್ಷಾನ್ ಗಟ್ಲೆ ದನಗಳು ತಗೊಂಡೋಗಿ ಸಾಕ್ತಾ ಇದಾರೆ ನಮ್ಮ ಹಳ್ಳಿಕಾರ್ನ. ಈ ತಮಿಳ್ನಾಡಲ್ಲಾಗಿರ್ಲಿ, ಮಹಾರಾಷ್ಟ್ರದಲ್ಲಾಗಿರ್ಲಿ, ನಮ್ ಕಡೆ ಬಂದು ತಗೊಂಡೋಗಿ ಆ ಕಡೆ ದೊಡ್ಡ ಹೆಸರು ಮಾಡ್ತಾ ಇದಾರೆ ದನ. ಬಟ್ ನಮ್ಮವ್ರಿಗೆ ಇದಿಲ್ಲ, ನೀವೇ ಸಾಕಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮವರಿಗೆ ನಮ್ ಬಗ್ಗೆ ಗೊತ್ತಿಲ್ಲ. ಬರೀ ಎಲ್ಲಾರು ಬರೀ ಸೀಮೆಸ್ಗಳು ಇದೆ ಅಂತ ತಿಳ್ಕೊಬಿಟ್ಟವ್ರೆ. ಬಟ್ ಕೆಲವರು ಹಿಂಗೆಲ್ಲ ಹೋಗೋದಕ್ಕೆ ಇವ್ರೆಲ್ಲ ಏನ್ ಹಿಂಗ್ ಮಾಡ್ತಾರೆ, ಇದ್ರಿಂದ ಏನ್ ಯೂಸು ಅಂತಾರೆ. ಯೂಸು ಅಂತ ಮಾಡ್ತಾ ಇಲ್ಲ, ಅದೊಂದು ಉಳಿಸ್ಬೇಕು, ಅದೊಂದು ಸಾಕ್ಬೇಕು, ಅದೊಂದು ಪ್ರೀತಿ. ಈಗ ಅದೊಂದು ಕ್ರೀಡೆ ಇಲ್ಲ ಅಂತ ಈಗ ನಾವ್ ಯಾಕೆ ಮಡಿಕತ್ತೀವಿ, ಯಾಕೆ ಅದು ಸಾಕ್ತಿವಿ ಅಲ್ವಾ? ಈಗೆಲ್ಲ ಅದೇ ಬರೋದೇ ನೋಡತ್ತಾನೆ ಇವತ್ತು. ಹಂಗಾಗಿ ಅದೊಂದು ಇರೋದ್ರಿಂದ ಮಾಡ್ತಾರೆ ಅಂತ ಹೇಳಕ್ಕೆ. ಅಂದ್ರೆ ನಿಮ್ ಮಾತಿನ ಅರ್ಥ ಎಲ್ಲದನ್ನು ಕೂಡ ನಾವು ಲಾಭಕ್ಕೋಸ್ಕರ ಮಾಡಬಾರ್ದು. ಹೌದೌದು ಸರ್, ನೆಮ್ಮದಿಗೋಸ್ಕರನು ಮಾಡ್ಬೇಕು. ಈಗ ಬರೀ ದುಡ್ಡೇ ಜೀವನ ಅಲ್ಲ. ಈಗ ಒಂದ್ ನೆಮ್ಮದಿ ನಮ್ಗೆ ಸರ್ ಏನಾದ್ರು ಬೇಜಾರಾದ್ರೆ, ಏನಾದ್ರು ಇದ್ರ ಹತ್ರ ಇದ್ರೆ ನಮಗ್ ಬೇಜಾರೇ ಆಗಲ್ಲ. ಇದ್ರ ಜೊತೆ ಇದ್ಬಿಟ್ರೆ ನನಗೆ ಊರಿಗೆ ಬಂದ್ರೆ ಮನೇಲಿ ಈಗ 24 ಗಂಟೆಲಿ ನಾನ್ ಮಲ್ಕೊಳಕ್ ಮಾತ್ರ ಮನೆಗ್ ಬರೋದು. ಇಲ್ಲ ತೋಟ ಜಮೀನ್ ಹತ್ರ ಹೋದ್ರೆ ಕೊಟ್ಟಿಗೆ ಇವನ್ ಹತ್ರನೇ ಇರೋದು. ಈಗ ಅಲ್ಲೇ ನೀವು ನೋಡ್ಬೋದಲ್ಲ, ಒಂದ್ ನ್ಯಾಟ ಕಡೆ ಪಕ್ಕದಲ್ಲಿ ಕುತ್ಕೊಳಕ್ಕೆ ಅಂತ ನಾನು, ಇವನ್ ಮನೆ ಕೆಳಗ್ ಬೇರೆ ಬ್ಯಾಟ್, ನಾನ್ ಕುತ್ಕೊಳಕ್ ಬೇರೆ ಬ್ಯಾಟು. ಹಂಗೆ ಅದೊಂದು ಇದು ಸರ್, ನೆಮ್ಮದಿಗೋಸ್ಕರನು ಮಾಡ್ಬೇಕಾಯ್ತದೆ ಅಂತ ಹೇಳ್ತೀವಿ. ಸರ್ ನಿಮ್ಮ ವೃತ್ತಿ ರಂಗದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ? ಹಾ ಸರ್, ಎಲ್ಲಾ ಮಾತಾಡ್ತೀವಿ. ಕೆಲವ್ರು ಇಂಟ್ರೆಸ್ಟ್ ಇರೋವಂತವ್ರು ಮಾತಾಡ್ತಾರೆ, ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಈಗ ಅವ್ರ ಫೀಲ್ಡೇ ಬೇರೆ. ಈಗ ಅವರು ಈ ಸಿಟಿಲಿ ಬೆಳೆದಿರ್ತಾರೆ, ಅವ್ರ ಫೀಲ್ಡ್ ಬೇರೆ. ಬಟ್ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಹಿಂಗೆ ಹಳ್ಳಿಲಿ ಬೆಳೆದಿರೋದ್ರಿಂದ ನಮ್ಗೆ ಇದ್ರ ಮೇಲೆ ಒಲವು. ಇವಾಗ ನಾವು ಈಗ ಏನಾಗ್ಬಿಡುತ್ತೆ ಅಂದ್ರೆ ಸರ್, ಇವ್ ನಮ್ಮಂತ ರೈತರು ಮಕ್ಳುಗಳ ಇದನ್ನ ಉಳಿಸ್ಲಿಲ್ಲ ಅಂತಂದ್ರೆ, ಈಗ ಹೆಂಗೆ ಝೂ ಅಲ್ಲಿ ಇಟ್ಟು
ಪ್ರಾಣಿಗಳನ್ನ ಹುಲಿಗಳನ್ನ ಸಾಕ್ತಾ ಇದಾರೆ ಹಂಗ ಇದ್ನು ಸಾಕಿ ತೋರ್ಸ್ಬೇಕಾಗುತ್ತೆ ಮುಂದಿನ ಜನರೇಷನ್ಸ್ಗೆ. ಹಂಗಾಗಿ ರೈತರುಗಳು ಬಿಡ್ಬಾರ್ದು, ಸಾಕ್ಬೇಕು ಅಂತ ಹೇಳಕ್ಕೆ ನಾವ್ ಇದ್ ಮಾಡ್ತೀವಿ. ಆಮೇಲೆ ಸರ್ ಇವಾಗ ಸೀಮೆಸ್ ಗಳೆಲ್ಲ ಸಾಕ್ತಾರೆ, ಏನ್ ಹಬ್ಬ ಅಂದ್ರೆ 2-3 ಲಕ್ಷ ಯಾವ್ದು ಕಾಂಪಿಟೇಷನ್ ಅಲ್ಲಿ ಹೊಡೆದ್ರೆ. ಬಟ್ ಇವತ್ತು ರೇಸ್ ಎತ್ಗಳು 10 ಲಕ್ಷ ಗಂಟ ತಗೊಂಡೋಗಿರೋ ಇದಾರೆ, 8 ಲಕ್ಷ ಸೇಲ್ ಆಗಿರೋ ಇದಾವೆ. ಹಂಗಾಗಿ ಮಾಡಿ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಇನ್ನು ಕೆಲವರು ನಾನ್ ನೋಡಿದೀನಿ, ಈ 10 ಲಕ್ಷಕ್ಕೆ 15 ಲಕ್ಷಕ್ಕೆ ಸೇಲ್ ಆಯ್ತು ಅಂದಾಗ ಕಮೆಂಟ್ ಮಾಡ್ತಿರ್ತಾರೆ. ಯಾವ ತರ ಅಂದ್ರೆ, ಈ 10 ಲಕ್ಷ 15 ಲಕ್ಷ ರೂಪಾಯಿ ತಗೊಂಡ್ ಏನ್ ಮಾಡ್ತೀರಾ, ಅದರಿಂದ ಅಷ್ಟೊಂದು ಬಂಡವಾಳ ಯಾಕೆ ಹಾಕ್ತೀರಾ ಅಂತ ಕಮೆಂಟ್ ಮಾಡ್ತಿರ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಸರ್ ಅದೊಂದ್ ಕ್ರೇಜು. ಇವಾಗ ಅದ್ ತಗೊಂಡ್ ಏನ್ ಮಾಡ್ತೀರ ಅನ್ನೋದಕ್ಕಿಂತ ಈಗ ಅಂತದೊಂದ್ ಎತ್ತು ನಮ್ಮ ಮನೇಲಿ ಇದೆ ಅನ್ನೋದು ಅವ್ರಿಗೊಂದ್ ಕ್ರೇಜು. ಇವಾಗ ಆಲ್ ಓವರ್ ಇವಾಗ ಕರ್ನಾಟಕದಲ್ಲಾಗ್ಲಿ ಎಲ್ಲಾ ಕಡೆ ಗೆದ್ದಿರುತ್ತಾ, ಹಿಂಗ್ ಗೆದ್ದಿರೋ ಅಂತ ಒಂದ್ ಎತ್ತು ನನ್ ಮನೇಲಿ ಇದೆ ಅಂತ ಅಂದ್ಬಿಟ್ಟು ಈಗ ಅವ್ರು ಸುಮ್ನೆ ದುಡ್ಡು ಕೊಡಕ್ ಯಾರು ಹುಚ್ಚರಲ್ಲ ಸರ್ ಇವತ್ತು. ಈಗ ಅದು ಓಡೋ ಅಂತ ಇದು ಅದ್ರ ಗೆದ್ದ ಸ್ಪೀಡ್ ನೋಡೇನೆ ಎಲ್ಲರೂ ಪರ್ಚೇಸ್ ಮಾಡೋದು. ಸರ್ ಅಂದ್ರೆ ಆ ತರ ಒಂದು ಯೋಚನೆ ಮಾಡೋರಿಗೆ ಏನ್ ಹೇಳ್ಬೇಕಂದ್ರೆ, ಈಗ ಒಂದೇ ಫ್ಲೋರ್ ಮನೆಯಲ್ಲೂ ಜೀವನ ಮಾಡ್ಬೋದು, ಆದ್ರೂ ಡೂಪ್ಲೆಕ್ಸ್ ಕಟ್ಕೊಂಡು ಒಂದ್ 4-5 ರೂಮ್ ಕಟ್ಟಿರ್ತಾರೆ, ಆದ್ರೆ ಒಂದ್ ರೂಮ್ ಅಲ್ಲಿ ವಾಸ ಮಾಡೋ ಜನ ಇರ್ತಾರೆ. ಅದನ್ನು ಶೋಕಿ ಅಲ್ವಾ? ಹೌದೌದು, ಅದು ಶೋಕಿ. ಬಟ್ ಅದು ಹೇಳಲ್ಲ ಜನ. ಬಟ್ ಇದು ದನ ಅಲ್ವಾ, ದನ ಕಾಯರು ಅಂತ ಹೇಳ್ತಾರೆ. ಇನ್ನೊಂದ್ ಹೇಳ್ಬೇಕಂದ್ರೆ ಸರ್, ಈಗ ಒಬ್ರೇ ಕಾರಲ್ಲಿ ಹೋಗ್ತಾ ಇರ್ತಾರೆ, ಬೆಂಗಳೂರು ಟೌನ್ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡ್ತಾ ಇರ್ತಾರೆ, ಅವ್ರು ಒಬ್ರು ಬೈಕ್ ಅಲ್ಲೇ ಹೋಗ್ಬೋದು, ಆದ್ರೂ ಅವರು ಇಂಟೆನ್ಷನ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅದು ಶೋಕಿ ಅಲ್ವಾ? ಹೌದೌದು, ಶೋಕಿನೇ. ಮತ್ತೆ ಅಂದ್ರೆ ಅಂತವರಿಗೆಲ್ಲ ಏನಂದ್ರೆ ಸ್ನೇಹಿತರೆ ನೋಡಿ, ಆ ರೀತಿಯಾಗಿ ಯೋಚನೆ ಮಾಡಿದಾಗ ಈ ರೀತಿಯಾದ ಒಂದು ರೈತನ ಶೋಕಿ ಬಗ್ಗೆ ಯಾರು ಮಾತಾಡಕ್ ಆಗಲ್ಲ. ಆಮೇಲೆ ನೀವು ಒಂದ್ ಕಾರ್ ₹1 ಕೋಟಿ ತಗೊಂಡ್ ಹೋಗಿ, ಯಾರು ಏನ್ ತಿರುಗಿ ನೋಡಲ್ಲ. ಒಂದ್ ಜೊತೆ ಒಳ್ಳೆ ಶೋಕಿ ದನ ಇಟ್ಕೊಂಡು ಒಂದ್ ಗಾಡಿ ಹೊಡ್ಕೊಂಡು ಹೋಗಿ 4 ಜನ ತಿರುಗಿ ನೋಡ್ತಾರೆ. ಈಗ ನೀವ್ ಯಾವ ಕೋಟಿ ಇವಾಗ ಅಲ್ಲಿಂದ ಬಂದ್ರಿ, ಯಾವ್ದೋ ಒಂದ್ ಕಾರ್ ತಗೊಂಡ್ ಬಂದು ವಿಡಿಯೋ ಮಾಡಿದ್ರೆ ಬರ್ತಿದ್ರಾ? 1000 ಕಾರ್ ರೋಡಲ್ಲಿ ನೋಡ್ಕೊಂಡೇ ಬಂದೆ ಅಲ್ವಾ? ಮತ್ತೆ ಹಂಗೆ ಒಂದ್ ಒಳ್ಳೆ ದನ ಐತೆ, ಒಂದ್ ಒಳ್ಳೆ ರಾಸು ಸಾಕವ್ರೆ ಅಂತ ಅಂದ್ರೆ ಅದೊಂದ್ ಜನ ಬಂದು, ಇವತ್ ನಮ್ಮನೆ ಸರ್ ಇವ್ ಸುತ್ತಮುತ್ತ ಯಾವ್ದು ಇಲ್ಲ ರೇಸ್ ದನ, ಈಗ ಬರ್ತಾರೆ ನೋಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ನಾವೇನೋ ದೊಡ್ಡದು ಇದ್ ಮಾಡಿದೀವಿ ಇಲ್ಲ ಏನೋ ಮಾಡಿದೀವಿ ಅಂತ, ಇಲ್ಲ ನಾವು ಸುಮ್ಮನೆ ಮಾಡಿದೀವಿ ಅಂತ ಯಾರು ಬರ್ತಾ ಇಲ್ಲ. ಈಗ ಒಂದ್ ದನ ಐತೆ, ಹಿಂಗ್ ಕ್ರೇಜ್ ಗತ್ತೈತಂತೆ, ಹೆಂಗ್ ಸಾಕವ್ರು ನೋಡೋಣ ಅನ್ನಕ್ಕೋಸ್ಕರ ಬರ್ತಾರೆ. ಹಂಗಾಗಿ ಒಂದ್ ಒಳ್ಳೆ ಮಾತು ಹೇಳಿರಿ ನೋಡಿ ಸ್ನೇಹಿತರೆ. ಇವರು ಚಲನಚಿತ್ರ ರಂಗದಲ್ಲೂ ಕೂಡ ಹೆಸರು ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಅಲ್ಲಿ ಹಳ್ಳಿಕಾರನು ಕಟ್ಟಿದ್ದಾರೆ. ನೋಡಿ, ನಾನ್ ಮಾಡ್ತಾ ಇರೋ ಹೆಸರಿಗಿಂತ ನನ್ನ ಎತ್ತೆ ಹೆಸರು ಮಾಡ್ತಾ ಇದೆ. ಇವತ್ ನನ್ನ ನೋಡಕ್ ಬರೋದ್ಕಿಂತ ಎತ್ ನೋಡಕ್ಕೆ ನಮ್ಮನೆ ಹತ್ರ ಜನ ಬರ್ತಿದ್ದಾರೆ ಅಂತ ಹೇಳಿ ಒಂದ್ ಒಳ್ಳೆ ಮಾತು ಹೇಳಿದ್ರು. ನೋಡಿ ಸ್ನೇಹಿತರೆ, ಅವ್ರು ಎಷ್ಟು ಪ್ರೀತಿ ಇಳ್ಕೊಂಡಿದ್ದಾರೆ ಹಳ್ಳಿಕಾರ್ ಮೇಲೆ, ಅದಕ್ಕೆ ಈ ತರ ಮಾತಾಡ್ತಿರೋದು. ಸರ್ MP ಅಂದ್ರೆ ಏನು? ಸರ್ MP ಅಂತಂದ್ರೆ ಇದು ನಮ್ಮ ಅಪ್ಪ ಅಮ್ಮನ ಹೆಸರು ಮುಂಜೇಗೌಡ ಅಂತ ನಮ್ಮ ಡ್ಯಾಡಿ ಹೆಸರು, ನಮ್ಮ ಪ್ರೇಮ ಅಂತ ನಮ್ಮ ಮಮ್ಮಿ ಹೆಸರು, ಅದಕ್ಕೆ MP ಜಯಸಿಂಹ. ನೋಡಿ ಸ್ನೇಹಿತರೆ, ಇವ್ರ ಹೆಸರು, ಇವ್ರ ತಂದೆ ತಾಯಿ ಹೆಸರು ಮೂರನ್ನು ಸೇರಿ ಈ ಎತ್ತಿಗೆ ಒಂದು ಹೆಸರಿಟ್ಟಿದ್ದಾರೆ. ಅದು ಇವತ್ತಿನ ದಿನಗಳಲ್ಲಿ ತುಂಬಾ ಹೆಸರು ಮಾಡಕ್ಕೆ ಮುಂದಾಗಿದೆ. ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಇದರ ಒಂದು 3ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಸ್ನೇಹಿತರೆ ನೋಡಿ, ಇವತ್ತು ಡಿಸೆಂಬರ್ 29, 2025 ಇವತ್ತು ಇದರ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡ್ತಿದ್ರೆ. ಇವರ ಮನೆಯಲ್ಲೇ ಹುಟ್ಟಿರುವ ರಾಸು ಇದು, ಹಾಗಾಗಿ ಇದರ ಹುಟ್ಟಿದ ದಿನಾಂಕವನ್ನು ನೆನ್ಪಿಡ್ಕೊಂಡು ನೋಡಿ, ಇವ್ರು ಅವತ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅದನ್ನು ಕೂಡ ಬಿಟ್ಕೊಂಡು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಈ ರೀತಿಯಾದ ಒಂದು ಸೊಗಡನ್ನ ನೋಡ್ತಾ ಇದ್ರೆ. ನೀವು ಅಲ್ಲಿಂದ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್, ನೀವು ಬಂದು ಇದ್ ಮಾಡಿದ್ಕೆ. ಇನ್ನೇನಿಲ್ಲ, ಎಲ್ಲಾರು ಹೇಳೋದು ಇಷ್ಟನೇ, ಹಳ್ಳಿಕಾರ್ ತಳಿ ಉಳಿಸಿ ಬೆಳೆಸಿ ನೀಟಾಗಿ ಮನೆ ಒಂದ್ ದನ ಹಳ್ಳಿಕಾರ್ ಒಂದ್ ಹಸು ಸಾಕೊಳ್ಳಿ, ಕರುನು ಆಯ್ತದೆ, ಮನೆಗೆ ಹಾಲು ಆಯ್ತದೆ, ಮಾಡಿ ಅಂತ. ತುಂಬಾ ಧನ್ಯವಾದಗಳು ಸರ್. ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ ಬೆಳಿಬೇಕು ಅನ್ನೋ ನಮ್ಮ ಆಸೆ. ಇದೇ ತರ ಬೆಳಿತಾ ಇದ್ರೆ ನಾವು ಯಾವತ್ತಾರು ಬಂದು ಮತ್ತೆ ನಿಮ್ಮನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿದೀವಿ. ಸ್ನೇಹಿತರ ನೋಡಿ, ಇವರಿಗೆ ಮುಂದಿನ ದಿನಗಳಲ್ಲಿ ಇವರು ನಟಿಸುವಂತ ಎಲ್ಲಾ ಚಿತ್ರರು ಕೂಡ ಯಶಸ್ವಿಯಾಗಿ ಹೊರಹೊಮ್ಮಲಿ ಅಂತ ನಾವು ಹಾರೈಸ್ತೀವಿ. ಅನೇಕ ವಿಧದ ಬಗ್ಗೆ ಒಂದು ಅವಕಾಶಗಳು ಇವರಿಗೆ ಒಂದು ಹಳ್ಳಿಕಾರರ ಬಸವಣ್ಣನ ಆಶೀರ್ವಾದದಿಂದ ಒದಗಿ ಬರ್ಲಿ ನಾವು ನಮ್ಮ ಚಾನಲ್ ಮುಖಾಂತರ ಆಶಿಸ್ತೀವಿ. ಓಕೆ ಸ್ನೇಹಿತರೆ, ನಿಮ್ಗೇನಾದ್ರೂ ಈ ಎತ್ತು ಇಷ್ಟವಾಗಿದ್ರೆ ದಯವಿಟ್ಟು ಇದರ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಾಗಿ ಇದಕ್ಕೆ ಒಂದು ಹಾರೈಸಿ. ಈ ವಿಡಿಯೋವನ್ನ ಇಷ್ಟ ಇದ್ರೆ ಲೈಕ್ ಮಾಡಿ, ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸರ್ ಇವರೆಲ್ಲ ನಮ್ಮ ಹುಡುಗರು, ನಮ್ಮ ಎತ್ತಿನ ಅಭಿಮಾನಿಗಳು HD ಕೋಟಿಂದ ಬಂದವ್ರೆ ಬರ್ತಡೇಗೋಸ್ಕರವ. ವಿನು ಅಂತವ, ಇವ್ರವು ರೇಸ್ ಎತ್ತೈತೆ. ಬಸವರಾಜಣ್ಣ ಅಂತ, ದಿನೇಶ್ ಅಂತ, ಆ ಕಡೆ ಗೌತಮ್ ಅಂತ HD ಕೋಟಿಂದ ಬಂದವ್ರೆ.